ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಸ್ಥಾನ ಬಿಡೋಕೆ ರೆಡಿ ಇದ್ದಾರೆ. ಈ ಬಗ್ಗೆ ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತೆ. ಕೆಪಿಸಿ ಅಧ್ಯಕ್ಷ ಬದಲಾವಣೆಯ ಬಗ್ಗೆ ಮಾಗಡಿ ಶಾಸಕ ಬಾಲಕೃಷ್ಣ ಸುಳಿವನ್ನ ಕೊಟ್ಟಿದ್ದಾರೆ. ಅಧ್ಯಕ್ಷ ಸ್ಥಾನ ಬಿಟ್ಕೊಡಿ ಅಂದ್ರೆ ಡಿ ಕೆ ಶಿವಕುಮಾರ್ ರೆಡಿ ಇದ್ದಾರೆ. ಬಟ್ ಅವ್ರು ಆ ಕಡೆ ಮುಖ್ಯಮಂತ್ರಿ ಸ್ಥಾನನೂ ಕೇಳ್ತಾ ಇದ್ದಾರೆ. ಅದನ್ನ ಯಾಕೆ ಬಿಟ್ಬಿಟ್ರಿ ಹೇಳೋದನ್ನ? ಹೈಕಮಾಂಡ್ ಬಿಟ್ಕೊಡಿ ಅಂತಂದ್ರೆ ಬಿಟ್ಕೊಡ್ತಾರೆ. ಅವ್ರು ಹೇಳಲ್ಲ, ಇವ್ರು ಬಿಡಲ್ಲ. ಅದಕ್ಕೆ ಸುಮ್ಮನೆ ಆ ಕಡೆನೂ ಇರಬೇಕು, ಈ ಕಡೆನೂ ಇರಬೇಕು, ಹಂಗೆ ಆಟ ಆಡೋದು ಕೆಲಸ ಇದು. ಅದೇ ಬಾಲಕೃಷ್ಣ ಅವರು ಕೊಟ್ಟಂತಹ ಮಾತು. ಮಾಡ್ತಾ ಇದ್ದಾರೆ. ಅಂತಿಮ ತೀರ್ಮಾನ ಹೈಕಮಾಂಡ್ ಆಗಬೇಕಲ್ಲ. ನಮ್ಮ ನಾಯಕರು ಕೂಡ ಒಪ್ಕೊಂಡಿದ್ದಾರಲ್ಲ, ಅವರು ಕೂಡ ಬಿಡಲಿಕ್ಕೆ ತಯಾರಿದ್ದಾರೆ. ನಮ್ಮ DCM ಸಾಹೇಬರು ಕೂಡ ಬಿಡಲಿಕ್ಕೆ ತಯಾರಿದ್ದಾರೆ. ಯಾರಾದರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿ ಸೂಕ್ತವಾದಂಥ ವ್ಯಕ್ತಿನ ಗುರುತಿಸ್ಕೊಟ್ರೆ ನಾವು ಕೂಡ ಸ್ವಾಗತ ಬಯಸ್ತೀವಿ. ಯಾರು ಕೂಡ ಆ ಥರ ಕಂಡೀಷನ್ ಹಾಕಿ ಯಾವುದೂ ಮಾಡಲಿಕ್ಕೆ ತಯಾರಿಲ್ಲ. ಹೈಕಮಾಂಡ್ ಬಿಟ್ಕೊಡಿ ಅಂದರೆ ಬಿಟ್ಕೊಡೋಕೆ ರೆಡಿ ಆಗವ್ರೆ. ಚರ್ಚೆ ಮಾಡ್ತಾ ಇದ್ದಾರೆ. ಅಂತಿಮ ತೀರ್ಮಾನ ಹೈಕಮಾಂಡ್ ಆಗಬೇಕಲ್ಲ. ನಮ್ಮ ನಾಯಕರು ಕೂಡ ಒಪ್ಕೊಂಡಿದ್ದಾರಲ್ಲ, ಅವರು ಕೂಡ ಬಿಡಲಿಕ್ಕೆ ತಯಾರಿದ್ದಾರೆ. ನಮ್ಮ DCM ಸಾಹೇಬರು ಕೂಡ ಬಿಡಲಿಕ್ಕೆ ತಯಾರಿದ್ದಾರೆ. ಯಾರಾದರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿ ಸೂಕ್ತವಾದಂಥ ವ್ಯಕ್ತಿನ ಗುರುತಿಸ್ಕೊಟ್ರೆ ನಾವು ಕೂಡ ಸ್ವಾಗತ ಬಯಸ್ತೀವಿ. ಯಾರು ಕೂಡ ಆ ಥರ ಕಂಡೀಷನ್ ಹಾಕಿ ಯಾವುದೂ ಮಾಡಲಿಕ್ಕೆ ತಯಾರಿಲ್ಲ. ಸೊ ಅದನ್ನು ಡಿ ಕೆ ಶಿವಕುಮಾರ್ ಅವ್ರು ಹೇಳಬೇಕು, ಬಾಲಕೃಷ್ಣ ಅವ್ರು ಹೇಳ್ಬಿಟ್ರೆ ಜನ ಹೆಂಗೆ ಗೊತ್ತಿಡಬೇಕು? ಈಗ ಬೇರೆ ಲೀಡರ್ಸ್ಗಳೆಲ್ಲ ಹೆಂಗೆ ತಿಳ್ಕೊಳ್ಬೇಕು? ನೀವು ಹೇಳಿದ ತಕ್ಷಣ ಹೌದೌದು ಅವ್ರ ಮಾತುಗಳನ್ನ ಇವರೇ ಆಡ್ತಾ ಇದ್ದಾರಂತನಾ? ಫಸ್ಟ್ ಡಿ ಕೆ ಶಿವಕುಮಾರ್ ಅವ್ರ ವಿಚಾರದಲ್ಲಿ ಮಾತನಾಡಬೇಕು. ಅವ್ರು ನೋಡಿದ್ರೆ ಆ ಕಡೆಗೆ ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗೋವರೆಗೂ ಕೂಡ ಈ ಕಡೆಗೆ ನಾನು ಬಿಡಲ್ಲ ಅನ್ನುವಂಥ ಮಾತುಗಳನ್ನು ಇನ್ನುಳಿದಂಥ ನಿಮ್ಮ ಪಕ್ಷದಲ್ಲಿರುವಂಥದ್ದೇ ಆಚೆ ಬರ್ತಾ ಇದೆ. ಆ ಕಡೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಿ, ಈ ಕಡೆ KPC ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕೇಳಿ ಬರ್ತಾ ಇದೆ. ಅಂದರೆ ಅವ್ರು ಬಿಟ್ಕೊಟ್ಬಿಟ್ಟು ಏನು ಮಾಡಬೇಕೀಗ? ಪಕ್ಷದ ಹಿಡಿತಾನೂ ಹೊರಡುತ್ತೆ, ಆ ಕಡೆಗೆ DCM ಆಗಿ ಮಾತ್ರ ಉಳ್ಕೊಬೇಕಾ? ಚೆನ್ನಾಗಿದೆ.